ನಮಸ್ಕಾರ ವೀಕ್ಷಕರೇ, ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿನ ಮಿನಿ ವಿಧಾನಸೌಧದಲ್ಲಿ ಹಿಂಭಾಗದಲ್ಲಿ ಇರುವಂತಹ ಸಾರ್ವಜನಿಕ ಶೌಚಾಲಯ ಗಬ್ಬೆದ್ದು ನಾರ್ತಿದೆ. ಆದರೂ ಯಾವೊಬ್ಬ ಅಧಿಕಾರಿಯೂ ತಲೆ ಕೆಡಿಸಿಕೊಳ್ತಿಲ್ಲ. ದುರ್ವಾಸನೆ ಬರ್ತಿದ್ರೂ ಕ್ರಮ ಕೈಗೊಳ್ತಿಲ್ಲ. ಹಾಗಾದ್ರೆ ಸಾರ್ವಜನಿಕರ ಹಣಕ್ಕೆ ಬೆಲೆನೇ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ಸರ್ಕಾರಿ ಕಚೇರಿ ಅಂದ್ರೆ ನೂರಾರು ಸಾವಿರಾರು ಜನ ಭೇಟಿ ನೀಡುವ ಸ್ಥಳ. ಅದರಲ್ಲೂ ಮಿನಿ ವಿಧಾನಸೌಧದ ಕಚೇರಿ ಅಂದ್ರೆ ಬಹುತೇಕ ಬೇರೆ ಬೇರೆ ಇಲಾಖೆಗಳು ಕೂಡ ಇಲ್ಲಿರುವಂತಹದ್ದು. ಇದು ಎಷ್ಟು ಶುಚಿತ್ವವಾಗಿ ಇರಬೇಕು. ಸಾವಿರಾರು ಜನ ಇಲ್ಲಿನ ಕಚೇರಿಗಳಿಗೆ ದೂರದ ಊರುಗಳಿಂದಾಗ್ಲಿ ಸ್ಥಳೀಕರಾಗ್ಲಿ ಭೇಟಿ ಮಾಡುತ್ತಲೇ ಇರುತ್ತಾರೆ. ಆದರೆ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿನ ಮಿನಿ ವಿಧಾನಸೌಧದಲ್ಲಿನ ಹಿಂಭಾಗದಲ್ಲಿ ಇರುವಂತಹ ಸಾರ್ವಜನಿಕ ಶೌಚಾಲಯ ಸರಿಯಾದ ನಿರ್ವಹಣೆ ಇಲ್ಲದೆ ಎಷ್ಟು ಗಬ್ಬು ನಾರ್ತಾ ಇದೆ ನೋಡಿ. ಸ್ವಚ್ಛ ಭಾರತ್ ಅಂದ್ರೆ ಹೀಗೇನಾ? 2017-18ನೇ ಸಾಲಿನಲ್ಲಿ 14ನೇ ಹಣಕಾಸು ಜಿಬಿಜಿ ಅನುದಾನದಲ್ಲಿ ನಗರಸಭೆಯಿಂದ ನಿರ್ಮಿಸಿರುವಂತಹ ಈ ಸಾರ್ವಜನಿಕ ಶೌಚಾಲಯದ ಸ್ಥಿತಿ ನೋಡಿ. ಸಾರ್ವಜನಿಕರ ಹಣ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ವಾ? ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇರಬೇಕು ತಾನೇ. ಮಹಿಳೆಯರಾಗ್ಲಿ ಎಲ್ಲೂ ಈ ಶೌಚಾಲಯವನ್ನು ಉಪಯೋಗಿಸುವಂತಹದ್ದು. ಇಲ್ಲಿ ಬಹಿರ್ದೆಸೆಗೆ ಹೋದ್ರೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಸುತ್ತಲೂ ಗಿಡ ಗಂಟೆಗಳು ಬೆಳೆದು ಶೌಚಾಲಯ ಇದೆ ಅಂತ ಗೊತ್ತೇ ಆಗೋಲ್ಲ. ನಗರಸಭೆಯವರು ಎಲ್ಲಿ ಹೋದ್ರು, ಇಲ್ಲಿನ ಅಧಿಕಾರಿಗಳೇನಾದ್ರೂ ಸರ್ಕಾರ ಸ್ವಚ್ಛತೆ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಸಂದೇಶ ನೀಡಿ ಮಾಡಿಕೊಡ್ತಾ ಇದೆ. ಅಂತಹದ್ರಲ್ಲಿ ನಗರಸಭೆಯವರಾಗ್ಲಿ ಈ ಮಿನಿ ವಿಧಾನಸೌಧದ ಅಧಿಕಾರಿಗಳಾಗ್ಲಿ ಇದರ ಬಗ್ಗೆ ಕಿಂಚಿತ್ತಾದ್ರೂ ಗಮನ ಕೊಡದೆ ನಮಗೆ ಸಂಬಂಧಿಸಿದ್ದಲ್ಲ ಅನ್ನೋ ಹಾಗೆ ಇದಿರಲ್ಲ. ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳೇ ಇತ್ತ ಗಮನ ಹರಿಸಿ. ನಿಮ್ಮ ಕಚೇರಿಯಲ್ಲಿನ ಸ್ವಚ್ಛತೆಗೆ ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಊರಿನ ಬಗ್ಗೆ ನಿಮ್ಗೇನು ಕಾಳಜಿ ಇರುತ್ತೆ? ತಿಂಗಳಾಯ್ತು ಅಂದ್ರೆ ಸಂಬಳ ಎಣಿಸ್ಕೊಂಡ್ರೆ ಸಾಕು, ಒಳ್ಳೆಯ ಎಸಿ ಕಾರ್ನಲ್ಲಿ ಓಡಾಡಿದ್ರೆ ಸಾಕು, ಆಫೀಸ್ನಲ್ಲಿ ಎಸಿ ರೂಮ್ನಲ್ಲಿ ಮೆತ್ತನೆಯ ಚೇರ್ನಲ್ಲಿ ಕೂತ್ರೆ ಸಾಕು ಅಂತ ಇರೋದಲ್ಲ. ನೀವು ಜನರ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಕೇಳಿ ತಿಳ್ಕೊಂಡು ಪರಿಹಾರ ಮಾಡ್ಲಿ ಅಂತ ಈ ಸೌಲಭ್ಯಗಳನ್ನ ಕೊಟ್ಟಿರೋದು. ನೋಡಿ, ತುಂಬಾ ದೂರನೂ ಅಲ್ಲ, ಕಚೇರಿ ಗೋಡೆಯ ಪಕ್ಕದಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾ ಇರೋ ದೃಶ್ಯ ನೋಡಿ. ಇದರಿಂದ ರೋಗ ರುಜಿನಗಳು ಹರಡದೆ ಇನ್ನೇನಾಗುತ್ತೆ? ಮುಂಚಿತವಾಗಿ ಇದರ ಬಗ್ಗೆ ಗಮನ ಹರಿಸಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿ. ಅಧಿಕಾರಿಗಳೇ ಆಗಲಿ ಕಚೇರಿಯ ಸಿಬ್ಬಂದಿಗಳೇ ಆಗಲಿ ಆಫೀಸ್ ಒಳಗಡೆ ಮಾತ್ರ ಸ್ವಚ್ಛವಾಗಿದ್ರೆ ಸಾಲದು. ಕಚೇರಿಯ ಆವರಣ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇರುವಂತೆ ನೋಡಿಕೊಳ್ಳುವುದು ಕೂಡ ಕರ್ತವ್ಯವಾಗಿರುತ್ತದೆ. ಈ ಶೌಚಾಲಯದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದರೂ ಕೂಡ ಆಶ್ಚರ್ಯವಿಲ್ಲ. ಆ ತರಹ ಇದೆ ಇಲ್ಲಿನ ಬೇಜವಾಬ್ದಾರಿ ಬಂದೋಬಸ್ತ್. ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್. ಇದು ಜನಪರ ಧ್ವನಿ.